ಮಾಡ್ಕೊಳ್ತಾರೆ. ಮನೆಯಿಂದ ಹೊರಗಡೆ ಬರದಿರೋ ಸ್ಥಿತಿ 9 ಗಂಟೆ ಮೇಲೆ ಇದೆ ಅಂತ ಇದು ಲಾಯದಾಗ ಇದೆ ತಿಳ್ಕೊಬೇಕ ನಾವು. ನಾನು ಹೇಳಿರೋದಲ್ಲ ಇದು, ಅಲ್ಲಿ ಹೆಣ್ಮಕ್ಳು ಹೇಳಿರೋದು. ನಮಗೆ ನಾವು ಹೇಳ್ತಿರೋದಲ್ಲ, ಅಲ್ಲಿ ನಾಗರಿಕರು ಹೇಳಿದ್ರು. ಯಾರ ಮೇಲೆ ಇಟ್ರಲ್ಲ ಹಿಡಿಸ್ಕೊಂಡು ಮುಸಲ್ಮಾನ್ ಹುಡುಗ ಯುವಕ ಹೆಂಗಿದ ಗೊತ್ತವನು, ಬೇರೆ ರಾಜ್ಯದಿಂದ ಬಂದಿದ್ದಾರೆ. ಒಂದು ಸೆಕೆಂಡ್ ನೀವು ನೋಡಿ ಹೆಂಗ್ ಹೊಡಿತಾರೆ ಅಂತ. ಕುದುರೆ ಮೇಲೆ ಒಬ್ರು ಬರ್ತಿದ್ರು ಸರ್ ಭಾರಿ ಸ್ಟೇಷನ್ ಅಲ್ಲಿ ಇಲ್ಲ ಅಂತ ನಾಯಕ ಗಾಡಿ ಹೊಡಿತಾರೆ, ಅವ್ರ ಮೇಲೆ ಪಾಟ್ ಹೊಡಿತಾರೆ. ಏನೇ ಪೂರ್ತಿ ನಡೆದಿಲ್ಲ. ಈ ದೊಡ್ಡಪೇಟೆ ಲಿಮಿಟ್ ಇದೆಯಲ್ಲ, ಈ ದೊಡ್ಡಪೇಟೆ ಲಿಮಿಟ್ ಅಲ್ಲಿ ಈ ನಾಗರಿಕರಿಗೆ ರಕ್ಷಣೆ ಕೊಡುವಂತ ವ್ಯವಸ್ಥೆಗಳು ಎಲ್ಲ ಬಿದ್ದೋಗ್ಬಿಟ್ಟಿದೆ. ಸಿವಿಲ್ ಡಿಸ್ಪ್ಯೂಟ್ಗಳಿಗೆ ಕೈ ಹಾಕ್ತಾ ಇದ್ದಾರೆ. ಏನು ಅವಶ್ಯಕತೆ ಸಿವಿಲ್ ಡಿಸ್ಪ್ಯೂಟ್? ಬಸ್ ಸ್ಟ್ಯಾಂಡ್ ಎದುರುಗಡೆಗೆ ಬಸ್ಸಲ್ಲಿ ನುಗ್ಗಿ ಹೊಡೆಯುವಂತ ಸ್ಥಿತಿ ಇದೆ. ಸಂಬಂಧಪಟ್ಟ ಅಧಿಕಾರಿ ಕೇಳಿದ್ರೆ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ಅಂತ ಹೇಳ್ತಾರೆ. ಕಂಪ್ಲೇಂಟ್ ಕೊಟ್ಟು ಅವ್ನು ಯಾರು ಅಂತ ಹೇಳಿ ಡಿಪಾರ್ಟ್ಮೆಂಟ್ ಇಂದ ಅವನಿಗೆ ಸುದ್ದಿ ಹೋಗುತ್ತೆ. ಮಾನ್ಯ ಅವ್ರ ಮನೇಲಿ ಇರೋಂಥ ಪಾಟ್ ಹೊಡೆದಾಕ್ತಾರೆ, ಗ್ಲಾಸ್ಗಳನ್ನು ಹೊಡೆದಾಕ್ತಾರೆ. ಅವಾಗಿಂದ ಕಂಪ್ಲೇಂಟ್ ಕೊಡದೆ ಬಿಟ್ಬಿಟ್ರು ಮಾನವ ಬೈಲಿನ ಮತ್ತು RML ನಗರದ ಜನ. ಅನೇಕರು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಹಿಂದೂಗಳು, ನಿಮಗೆ ಗೊತ್ತಿರಲಿ. ಮತ್ತೆ ಇವನಿಗೆ ಹೊಡೆದಿದ್ದಾರೆ, ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾನೆ. ಹೊಡಿಬೇಕಾದ್ರೆ ಏನ್ ಕೇಳಿದಾನೆ ಕೇಳಿ ಅವನಿಗೆ. ನಾನು ಹೇಳಿದ್ರೆ ಅದು ಬೇರೆ ತರ ಆಗ್ಬಿಡುತ್ತೆ. ನೀನ್ ಯಾರು, ನಿನ್ ಜಾತಿ ಯಾವುದು, ನಿನ್ ಧರ್ಮ ಯಾವುದು, ಮೊನ್ನೆ ನಡೀತಲ್ಲ ಅಲ್ಲಿ, ಅದು ಈ ಶಿವಮೊಗ್ಗದಲ್ಲಿ ನಡೆದಿದೆ. ನೀನ್ ಹಿಂದೂನಾ ಮುಸ್ಲಿಂ ಅಂತ ಕೇಳಿ ಇವನಿಗೆ ಹೊಡಿತಾರೆ ಅಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಲ್ಯಾಂಡ್ ಆಡಿದೆ ಅಂತ ಅನ್ಕೋಬೇಕಾ? ಯಾರು ಹೊಡೆತ ತಿಂದಿದ್ದಾನೆ ಅವನು ಹೇಳಿರೋಂಥ ಸಂಗತಿನ ಪುನರಾವರ್ತನೆ ಮಾಡಿದ್ದಾನೆ, ನಾನು ಹೇಳಿರೋದಲ್ಲ ಇದು. ನಾವು ಹೇಳಿದ್ರೆ ಬೇರೆ ರೀತಿಯ ಮಾತುಗಳನ್ನು ಹೇಳ್ತಾರೆ. ಹಾಗಾಗಿ ದೊಡ್ಡಪೇಟೆ ಲಿಮಿಟ್ ಅಲ್ಲಿ ನಡೆದಿರುವಂತ ಈ ಘಟನೆ ಏನಿದೆ, ಯಾರು ಸಹಿಸ್ಲಿಕ್ಕೆ ಆಗದೆ ಇರೋಂಥ ಘಟನೆ. ನಾವು ಪರಮೇಶ್ವರ್ ಅವರಿಗೆ ಈ ಸಂಗತಿಯನ್ನು ತಿಳಿಸ್ಬೇಕಲ್ಲ. 100 ಸರಿ ಕರೆದಿದ್ದೇನೆ ಶಿವಮೊಗ್ಗಕ್ಕೆ ಬಂದು ಭೇಟಿ ಮಾಡಿ ಪರಿಸ್ಥಿತಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ. ಬರಲಿಲ್ಲ. ಸಮುದಾಯ ಭವನ ಉದ್ಘಾಟನೆಗೆ ಬಂದ್ರು ಅವರು. ಹೇಳಿದೆ ಪರಿಸ್ಥಿತಿ ಬೇರೆ ಇದೆ ರೀ. ಮಾನವ ಬೈಲು, RML ನಗರ ಅಷ್ಟೇ ಅಲ್ಲ, ಬಾಪೂಜಿ ನಗರ, ಹೊಸಮನೆ ಪರಿಸ್ಥಿತಿ ಬೇರೆ ಇದೆ ಅನ್ನೋ ಸಂಗತಿನ ಸ್ಪಷ್ಟ ಮಾಹಿತಿಗಳಿಂದ ಅವ್ರಿಗೆ ಹೇಳಿದ್ದೆ. ನಾನು ಪತ್ರನೂ ಕೂಡ ಕೊಟ್ಟಿರೋಲ್ಲ. ಪುರ್ಸೊತ್ತಿಲ್ಲ ನಮ್ಮ ಪರಮೇಶ್ವರ್ ಅವರಿಗೆ, ಗೃಹ ಸಚಿವರಿಗೂ ಪುರ್ಸೊತ್ತಿಲ್ಲ ಇದೇನಾಗಿದೆ ಅಂತ ತಿಳ್ಕೊಳಕ್ಕೆ. ಒಬ್ಬ ಸಾಮಾನ್ಯ ನಾಗರಿಕ ಕಂಪ್ಲೇಂಟ್ ಕೊಡಕ್ಕೆ ಭಯ ಇದೆ ಅಂತ ಆದಾಗ ಅವನಿಗೆ ಧೈರ್ಯ ತುಂಬಿ ನಾವೆಲ್ಲರೂ ಬಂದಿದ್ದೇವೆ, ಒಬ್ಬ ಶಾಸಕನ ಅನ್ನೋದನ್ನು ಮರೆತು ಬಂದಿದ್ದೇನೆ ನಾನು. ಎಲ್ಲೆಲ್ಲಿ ಈ ತರ ಘಟನೆಗಳು ನಡೆದ್ರೆ ಶಾಸಕರೇ ಬಂದು ಕಂಪ್ಲೇಂಟ್ ಕೊಡುವಂತ ಸ್ಥಿತಿ ನಿರ್ಮಾಣ ಆಗ್ಬಿಟ್ರೆ ಡಿಪಾರ್ಟ್ಮೆಂಟ್ ಯಾಕೆ ಇರಬೇಕು? ನನ್ನ ಹೆಸರು ಹರೀಶ್ ಅಂತ. ನಾನು ಮೊನ್ನೆ ದಿನ ವಾಕ್ ಮಾಡ್ತಾ ಮನೆ ಹತ್ರ ಇರ್ಬೇಕಾದ್ರೆ ಒಂದು 4 ಜನ ಕಿಡಿಗೇಡಿಗಳು ನನ್ನ ಅಡ್ಡ ಹಾಕಿದ್ರು. ಅಡ್ಡ ಹಾಕಿ ಜೋಬಲ್ಲಿ ಏನಿದೆ ಎಲ್ಲ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ನಾನು ಕೇಳಿದೆ, ಏನಕ್ಕಪ್ಪ ಜೋಬೆಲ್ಲ ಚೆಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು. ಆಮೇಲೆ ಸ್ವಲ್ಪ ತಳ್ಳಾಟ ಆಯ್ತು. ಅವ್ರು ಜೋಬಲ್ಲಿ ಕೈ ಹಾಕ್ಬೇಕಾದ್ರೆ ಸ್ವಲ್ಪ ತಳ್ಳಾಟ ಎಲ್ಲ ಆಯ್ತು. ಆ ಮೂಮೆಂಟ್ ಮೇಲೆ ನಾನು ಸ್ವಲ್ಪ ಜೋರು ಮಾಡಿದಾಗ ಅವ್ರೇನಂದ್ರು, ಯಾವ ಜಾತಿನೇ ನೀನು ಅಂತ ಕೇಳಿದ್ರು. ಹಿಂದೂನಾ ಮುಸ್ಲಿಂ ಅಂತ ಕೇಳಿದ್ರು. ಆ ಟೈಮಲ್ಲಿ ನಾನು ಅವ್ರಿಗೆ ಹೇಳಿದೆ ಹಿಂದೂ ಅಪ್ಪ ಅಂತ ಹೇಳಿ. ಹಿಂದೂ ಅಂತ ಹೇಳಿದಷ್ಟೇ ಹಿಂದ್ಗಡೆ ಒಬ್ಬ ಹೊಡೆಯೋಕೆ ಶುರು ಮಾಡೋದು ಅಲೆಗೇನೆ. ಆಮೇಲೆ ನಾನು ಅವ್ರ ಜೋರ ತಳ್ಳಿಬಿಟ್ಟು ಓಡಬೇಕಾದ್ರೆ ಮತ್ತೆ ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡಿಬಿಟ್ಟು ನನ್ನನ್ನು ಈ ಥರ ಹೊಡೆದಿರ್ತಾರೆ, ತುಂಬ ಹೊಡೆದಿದ್ದಾರೆ ಸರ್. ಇದು RML ನಗರ, ಇದು ಮಾರ್ನಾಂಬೈಲ್ ಇದೆಯಲ್ಲ ಸರ್, ಮಾರ್ನಾಂಬೈಲ್ 2nd ಕ್ರಾಸ್ ಸಣ್ಣ ಪುಟ್ಟ ಸರ್ಕಲ್ ಇದೆ, ಅಲ್ಲಾಗಿರೋದು. 4 ಜನ ಗುಂಪಿ ಸರ್. ಅಲ್ಲೇ ಒಂದು ಕಟ್ಟೆ ಮೇಲೆ ಕುತ್ಕೊಂಡಿದ್ರು ಅವರೆಲ್ಲ.
ಹಾಗೋಸ್ಕರ ವಾಕ್ ಮಾಡಿ ಒಬ್ಬರಿಗೆ ಬಸ್ ಸ್ಟ್ಯಾಂಡಿಗೆ ಬಿಡೋದಿತ್ತು, ಬಿಟ್ಬಿಟ್ಟು ಹಾಗೆ ಅದೇ ದಾರಿ ಅಲ್ಲ ಬಸ್ ಸ್ಟ್ಯಾಂಡಿಂದ ಬರಬೇಕಾದ್ರೆ ಆ ದಾರಿಯಲ್ಲಿ ನಾನು ಒಬ್ಬನೇ ಬರ್ತಾ ಇರೋದವ್ರನ್ನ ನೋಡಿ ಅವರು ನನಗೆ ಅಟ್ಯಾಕ್ ಮಾಡಿದ್ರು. ಇಲ್ಲ ಅಲ್ಲೇ ಕೂತ್ಕೊಂಡಿದ್ರು ಸರ್ ಅವರೆಲ್ಲ, ಕಟ್ಟೆ ಮೇಲೆ ಕೂತ್ಕೊಂಡಿದ್ರು ಅವರೆಲ್ಲ. ಅಲ್ಲ ನಾನು ನಡ್ಕೊಂಡು ಬರ್ತಿದ್ದೆ ಸರ್, ಬಸ್ ಸ್ಟ್ಯಾಂಡ್ ಅಲ್ಲಿ ಹತ್ರ ಅಲ್ಲ ನಮಗೆ, ವಾಕಬಲ್ ಡಿಸ್ಟೆನ್ಸ್ ಇದೆ, ಹಾಗೋಸ್ಕರ ನಾನು ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ದೆ. ಹಣ ಏನಾರ ಕಿತ್ಕೊಂಡಿದ್ದು ಅದರಲ್ಲಿ? ಜೋಬಲ್ಲಿ ಹಣ ಇತ್ತು ಮೇಡಮ್ ನಂದು, ಅದರಲ್ಲಿ ಒಂದು ಸ್ವಲ್ಪ ಮಿಸ್ ಆಗಿದೆ ಹಣ. ಅದರಲ್ಲಿ ಒಂದು 45,000 ಕ್ಯಾಶ್ ಇತ್ತು ನಾನು ಅಲ್ಲಿ ಬರುವಾಗ ಪೇಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದ. ಅದರಲ್ಲಿ ಒಂದು 45,000 ಜೋಬಲ್ಲಿ ನೋಡಿದಾಗ 22,000 ಅಮೌಂಟ್ ಇತ್ತು. ಅದು ಒಂದು ಹೆಚ್ಚಿಗೆ ಒಂದು 20,000 ಚೀಟಿ ಮೇಲೆ ಅದು ಹೋಗಿದೆ. ಅವ್ರ ಹತ್ರ ಮಾರಕಾಸ್ತ್ರ ಏನಿತ್ತು ಸರ್? ಮಾರಕಾಸ ಹೆದರಿಸಿದ್ರು ಸರ್ ನನಗೆ, ಅವರು ಚುಚ್ಚಬೇಕು ಅನ್ನೋ ಇದು ಇತ್ತು ಅವರಿಗೆ. ಆ ಟೈಮ್ ನಾನು ಓಡೋದೆ ಸರ್ ಅಲ್ಲಿಂದ. ಹಾಗೆ ಸರ್. ನಿಮ್ಮ ಹೆಸರು? ಹರೀಶ್ ಅಂತ ಸರ್. ಟ್ರಾಫಿಕ್ ಇರಲ್ಲ, ಹಂಗಾಗಿ ಮಕ್ಕಳು ಮುದುಕರು ಎಲ್ಲ ಕಾಮನ್ ಆಗಿ ಓಡಾಡ್ತಿರ್ತಾರೆ. ನಾನು ಕಂಪ್ಲೇಂಟ್ ಮಾಡಿದೆ ಪೊಲೀಸರಿಗೆ, 109 ಅದಕ್ಕೆ ಕಂಪ್ಲೇಂಟ್ ಮಾಡಿದ್ಮೇಲೆ ಪೊಲೀಸರು ಬಂದು ನನಗೆ ಕೇಳ್ತಾರೆ ಎಲ್ಲಿದ್ದಾರೆ ತೋರಿಸ್ರಿ ಅಂದೆ. ನಾನು ತೋರ್ಸೋದಾದ್ರೆ ನಿಮಗೆ ಯಾಕೆ ಕಂಪ್ಲೇಂಟ್ ಕೊಡ್ಬೇಕು ಮೇಡಮ್, ನೀವು ಹೋಗಿ ನಾನೇನಾರ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕಾಲಿಗೆ ಬಿದ್ದು ನಿಧಾನ ಓಡಿಸ್ರಪ್ಪ ಅಂತ ಹೇಳ್ತೀನಿ ಅಂತೇಳಿ ನಾನೇ ಇದು ಮಾಡ್ಕೊಂಡೆ ಸರ್. ಅವ್ರು ಜಾಸ್ತಿ ಆಗಿತ್ತು. ಜಾಸ್ತಿ ಆಗಿದೆ ಸರ್, ಸಿಕ್ಕಾಪಟ್ಟೆ ಹೆಣ್ಮಕ್ಳು ರಾತ್ರಿ 8 ಗಂಟೆ ಮೇಲೆ ಓಡಾಡೋ ರೀತಿ ಇಲ್ಲ ಸರ್ ನಮ್ಮ ಏರಿಯಾದಲ್ಲಿ. ಪೊಲೀಸ್ ಬೀಟ್ ಆಗಲ್ಲ, ಏನಿಲ್ಲ, ಸುಮ್ಮನೆ ಕೂಗಾಡ್ತಾರೆ. ಮೊನ್ನೆ 11:30 ಈ ಇನ್ಸಿಡೆಂಟ್ ಆದಾಗ CCTV ಫುಟೇಜಲ್ಲಿ ಸಿಗತ್ತೆ, ಅದು 11:30 ಕಷ್ಟ ಇದೆ ಸರ್ ನಮ್ಮ ಏರಿಯಾದಲ್ಲಿ ಮಾತ್ರ ಭಾರಿ ಕಷ್ಟ ಇದೆ. ತುಂಬಾ ಓಡಾಡ್ತಾರೆ, ಏನಾರ ಕೇಳಿದ್ರೆ ಫುಲ್ಲು 100 ಜನ ಬರ್ತಾರೆ ಜಗಳ ಆಡಕ್ಕೆ. ಪೊಲೀಸ್ ಬೀಟ್ ಇಲ್ಲ ಸರ್ ಅದು? ಪೊಲೀಸ್ ಬೀಟ್ ಇಲ್ಲ ಮೇಡಮ್, ಅಪರೂಪಕ್ಕೆ ಯಾವುದೋ ಒಂದು ಅಮಾವಾಸ್ಯೆಗೆ ಹುಣ್ಮೆಗೋ ಬರುತ್ತೆ. ಶ್ರೀನಿವಾಸ್ ಅಂತ. ಹಾಲಪ್ಪ ಮುಂಜಾನೆ